ಹೆಲೋ ಗೈಸ್, ಸೊ ನೀವು ಈ ಥರ ಸೋಯಾ ಚೀಸ್ ಬಾಲ್ಸ್ ತಿನ್ನಬೇಕಂದ್ರೆ ಸೋಯಾ ಬೀನ್ಸ್ನ ಸೋಕ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕೊಳ್ಳಿ. ನೀವು ಸೋಕ್ ಮಾಡಬೇಕಾದ್ರೆ ಸೋಯಾಬೀನ್ನ ಬೇಗ ಟೈಮ್ ಇಲ್ಲ ಅಂದರೆ ಬೇಕಾದ್ರೆ ನೀವು ಬಿಸಿನೀರಲ್ಲಿ ಸೋಕ್ ಮಾಡಿದ್ರೆ ತುಂಬ ಬೇಗ ನೀರು ಎಳ್ಕೊಳ್ಳುತ್ತೆ. ಅದಾದಮೇಲೆ ನೀವು 1 ರೌಂಡ್ ಮಿಕ್ಸಿಗೆ ಹಾಕಿದ್ರೆ ಸಾಕು. 3 ಜನ 4 ಜನಕ್ಕಾದ್ರೆ 250 ಗ್ರಾಮ್ ಸಾಕಾಗತ್ತೆ. ಒಬ್ರಿಗೆ 2 ಅನ್ನೋ ಥರ. ಇಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ಸೋಯಾ ಬೀನ್ಸ್ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಅದಾದಮೇಲೆ ನೀವು ಮಸಾಲ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲಾಗೆ ಬೇಕಾಗಿರೋದು ಖಾರದ ಪುಡಿ 1 ಸ್ಪೂನ್, ಧನಿಯಾ ಪುಡಿ 1/2 ಸ್ಪೂನ್, ಗರಂ ಮಸಾಲ 1/2 ಸ್ಪೂನ್. ಅದಾದಮೇಲೆ 2 ಸ್ಪೂನ್ ರವೆ ಹಾಕೊಳ್ಳಿ. ನೆಕ್ಸ್ಟ್ ಕಬಾಬ್ ಪೌಡರ್ ಹಾಕೊಳ್ಳಿ. ಕಬಾಬ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ನಾನು 2 ಸ್ಪೂನ್ಸ್ ಕಬಾಬ್ ಪೌಡರ್ ಹಾಕ್ತಾ ಇದ್ದೀನಿ. ಅದಾದಮೇಲೆ 2 ಸ್ಪೂನ್ಸ್ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಆಗ ಬೈಂಡಿಂಗ್ ಚೆನ್ನಾಗಿರುತ್ತೆ. ಅದಾದಮೇಲೆ 1/2 ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ನೀವು ಕಲಸಾದ್ಮೇಲೆ ಇನ್ನೊಂದ್ಸರಿ ಟೇಸ್ಟ್ ನೋಡಿ ಸಾಲ್ಟ್ ಹಾಕೊಳ್ಳಿ. ಆಮೇಲೆ ನಾನು ಏನು ಮಿಕ್ಸಿಗೆ ಹಾಕಿರ್ತೀನಲ್ವಾ ಆ ಮಿಕ್ಸ್ಚರ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲೂ ಲಂಪ್ಸ್ ಇರಬಾರ್ದು. ಸೋಯಾಬೀನ್ ಬಂದ್ಬಿಟ್ಟು ಬೆಂದಿಲ್ಲ ಅಂದ್ರೆ ಇನ್ನ ಗಟ್ಟಿ ಗಟ್ಟಿ ಹಾಗೆ ಇರುತ್ತೆ. ಸೊ ಹಾಗೆಲ್ಲ ಇರಬಾರ್ದು. ಸೊ ನೀಟಾಗಿ ಕಲ್ಸ್ಕೊಳ್ಳಿ. ಅದಾದ್ಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಸ್ವಲ್ಪ ಹಾಕೊಂಡು ಮತ್ತೆ ನೀಟಾಗಿ ಎಲ್ಲ ಕಲ್ಸಿದ ಮೇಲೆ ಸ್ವಲ್ಪ ನೀರು ಹಾಕೊಳ್ಬೋದು. ನೀವು ಇನ್ ಕೇಸ್ ತುಂಬಾ ಡ್ರೈ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಲೈಟಾಗಿ ನೀರು ಹಾಕೊಳ್ಳಿ. ಈ ಬೋಂಡಾ ಬಜ್ಜಿ ಎಲ್ಲ ಮಾಡ್ತಾರಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಬೇಡ, ಸ್ವಲ್ಪ ಮಾಯಿಸ್ಟ್ ಇದ್ರೆ ಅಷ್ಟೇ ಸಾಕು. ಆ ಮಿಕ್ಸ್ಚರ್ನ ನಿಮ್ ಕೈಯಲ್ಲಿ ಕೊಂಡು ಪಾಮಲ್ಲಿ ರಬ್ ಮಾಡಿದಾಗ ರೌಂಡ್ ಬಾಲ್ಸ್ ಆಗುತ್ತೆ. ಆ ರೌಂಡ್ ಬಾಲ್ಸ್ನ ನೀವು ಫ್ಲಾಟ್ ಮಾಡಿ ಅದ್ರ ಒಳಗಡೆ ಚೀಸ್ ಹಾಕೊಳ್ಳಿ. ಚೀಸ್ ಬಂದು ಆಪ್ಷನಲ್. ಚೀಸ್ ಈ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಚೀಸ್ ಹಾಕೋಬಹುದು. ಆ್ಯಂಡ್ ಯಾರು ಹೆಲ್ತ್ ಕಾನ್ಶಿಯಸ್ ಇದ್ರೆ ನೀವು ಚೀಸ್ ಬೇಡ ಅಂತ ಇದ್ರೆ ನೀವು ಜಸ್ಟ್ ಅದನ್ನ ಫ್ಲಾಟ್ ಮಾಡಿ ತವಾ ಫ್ರೈ ಮಾಡ್ಬೋದು. ಆಗ ಜಾಸ್ತಿ ಎಣ್ಣೆ ಕೂಡ ಉಪಯೋಗ ಆಗಲ್ಲ. ಇಲ್ಲ ಪರವಾಗಿಲ್ಲ, ಚೀಟ್ ಡೇ ಇಲ್ಲ ಯಾವಾಗೋ ಒಂದ್ಸರಿ ತಿನ್ನೋದು ಅಂತ ಆದ್ರೆ ಆ ಚೀಸ್ ಹಾಕಿ ಅದನ್ನ ಮತ್ತೆ ರೌಂಡ್ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೋಯಾಬೀನಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ಇರೋ ಪ್ರೋಟೀನ್, ವೈಟಮಿನ್ಸ್ ಮತ್ತು ಫೈಬರಿಂದ ನಮಗೆ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಬ್ಲಡ್ ಪ್ರೆಷರ್ ಕೂಡ ಮೇಂಟೈನ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಸೋಯಾಬೀನ್ ಬಂದ್ಬಿಟ್ಟು ತುಂಬ ಹೆಲ್ತಿ ಫುಡ್. ಡೀಪ್ ಫ್ರೈ ಮಾಡಬೇಕಾದ್ರೆ ತುಂಬ ಹರಿ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಒಳಗಡೆ ಎಲ್ಲ ಹಸಿ ಹಸಿ ಆ ಸ್ಮೆಲ್ ಬರಬಾರ್ದು ನಿಮಗೆ. ಸೊ ಹಾಕಿದ್ಮೇಲೆ ಒಂದು 15 ನಿಮಿಷ ವೇಟ್ ಮಾಡಿ. ಆ ಸೋಯಾಬೀನ್ ಬಾಲ್ಸ್ ಏನಿದೆ ಅಲ್ವಾ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಅದಾದಮೇಲೆ ತೆಗೀರಿ. ಇಲ್ಲಾಂದರೆ ಒಂದೊಂದ್ಸರಿ ನೀವು ಕ್ಲೀನಾಗಿ ಬೈಂಡ್ ಮಾಡಿಲ್ಲ ಅಂದರೆ ಚೀಸ್ ಹೊರಗೆ ಬರುತ್ತೆ. ಸೊ ಹಾಗಾಗಿ ನೀಟಾಗಿ ಬೈಂಡ್ ಮಾಡಿ ಅದಾದಮೇಲೆ ಬಿಸಿ ಬಿಸಿಯಾಗಿ ಮೇಯೋನೀಸ್ ಇಲ್ಲ ಟೊಮ್ಯಾಟೊ ಸಾಸ್ ಜೊತೆ ಸರ್ವ್ ಮಾಡ್ಬೋದು. ಈ ರೆಸಿಪಿ ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ದಟ್ಸ್ ಇಟ್ ಫಾರ್ ಟುಡೇ. ಬಾಯ್.